ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಗಾರ್ಗ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನಮ್ಮ ಆಡಿಯನ್ಸ್ಗೆ ನಿಮ್ಮ ಒಂದು ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಹಾನಾ ಅಂತ. ನಾನು ಹೈದ್ರಾಬಾದಿಂದ ಬಂದಿದ್ದೀನಿ ಆ್ಯಂಡ್ ನಮ್ಮದು ಇದು ಫಸ್ಟ್ ಮೂವಿ ಕನ್ನಡದಲ್ಲಿ. ಐ ಲವ್ ದಿಸ್ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಶಶಿ ಸರ್ ಜೊತೆಯಾಗಿ ಗಾರ್ಗ ಅಂತ ಅಮೇಝಿಂಗ್ ಸೂಪರ್ ಡೂಪರ್ ಹಿಟ್ ಮೂವಿ ಮಾಡಿದ್ದೀನಿ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಥ್ಯಾಂಕ್ ಯು. ಓಕೆ ಸರ್, ನಿಮ್ಮದು ಮೊದಲನೇ ಪಿಕ್ಚರ್ ಸರ್ ಇದು? ಹೌದು ಸರ್, ಗಾರ್ಗ ನಂದು ಡೆಬ್ಯೂ ಫಿಲ್ಮ್ ಸರ್. ಓಕೆ ಸರ್, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿದರೆ ಸಿನಿಮಾ? ಬೇಸಿಕಲಿ ನಾನು ಮೈಸೂರು ಹುಡುಗ. ಸೊ ನಾವು ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದು ನಾವಲ್ಲ. 10th ಮೈಸೂರಲ್ಲಿದ್ದೆ. ಆಮೇಲೆ PUC ಬ್ಯಾಂಗ್ಳೂರ್ಗೆ ಬಂದೆ. ಅಪ್ಪ ಗೌರ್ಮೆಂಟ್ ಎಂಪ್ಲಾಯಿ, ಅವ್ರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಅದಾದಮೇಲೆ ಹಂಗೆ ಸಿನಿಮಾ ಅಲ್ಲೇ ಮುಂದೆ ಬರಬೇಕು ಅಂದ್ಬಿಟ್ಟು BSc ಇನ್ ಆನಿಮೇಷನ್, MSc ಇನ್ ಫಿಲ್ಮ್ ಮೇಕಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಇಂಡಸ್ಟ್ರಿ ಕಾಲಿಡ್ತೀನಿ ಸರ್. ಓಕೆ, ಯಾವ್ದಾರ ಸಿನಿಮಾದಲ್ಲೇ ವರ್ಕ್ ಮಾಡಿದೆ? ಹಾಂ ಸರ್, ನಾನು AP ಅರ್ಜುನ್ ಸರ್ ಜೊತೆ ಕಿಸ್ ಫಿಲ್ಮ್ ಫುಲ್ ವರ್ಕ್ ಮಾಡಿದ್ದೀನಿ ಅಸೋಸಿಯೇಟ್ ಆಗಿ. ಸೊ ಕಿಸ್ ಆದಮೇಲೆ ಇಂಡಿವಿಜುವಲ್ ಆಗಿ ಬರಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಪ್ಲಾನಿಂಗ್ ಸ್ಟಾರ್ಟ್ ಆಗಿ ಗಾರ್ಗ ಸ್ಟಾರ್ಟ್ ಮಾಡಿ. ಓಕೆ ಸರ್, ಗಾರ್ಗ ಅಂದರೆ ಏನು ಸರ್ ಮೀನಿಂಗ್? ಸರ್ ಗಾರ್ಗ ಬೇಸಿಕಲಿ ಒಂದು ಊರ ಹೆಸರು ಸರ್. ಓಕೆ, ಹೇಗೆ ಸ್ಟಾರ್ಟ್ ಆಗಿದೆ ಸರ್ ಸ್ಕ್ರಿಪ್ಟ್ ಇದು? ಸರ್ ಸ್ಕ್ರಿಪ್ಟು ಲೈಕ್ ನನಗೆ ಆ್ಯಕ್ಚುಲಿ ನಾನು ಎಜುಕೇಷನ್ ಮಾಡ್ಬೇಕಾದ್ರೆ BSc ಇನ್ ಆನಿಮೇಷನ್ ಮಾಡ್ಬೇಕಾದ್ರೆ ಒಂದು ಅಡ್ವೆಂಚರಸ್ ಡ್ರಾಮಾ ಮಾಡಬೇಕು, ವೇರ್ ಲೈಕ್ ಥ್ರಿಲ್ಲಿಂಗ್ ಆಗಿ ಅಥವಾ ಒಂದು ವಿಜುವಲ್ ಆಗಿ ಅಥವಾ ಮೇಕಿಂಗ್ ವೈಸನ್ನು ಏನೋ ಡಿಫ್ರೆಂಟ್ ಆಗಿ ತೆಗಿಬೇಕು ಅಂತ ಆಗ್ಲಿಂದಾನೇ ಒಂದು ಕತೆ ಬರೀಬೇಕಾದ್ರೆ ಒಂದು ಏನಾರು ಮಾಡಬೇಕು ಅಂತ ಅವಾಗ ಬರ್ದಿದ್ದ ಕತೆ ಗಾರ್ಗ. ಸೊ ನನ್ನ ಡೆಬ್ಯೂ ಅಂತ ಮಾಡಿದ್ರೆ ಗಾರ್ಗಾಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕತೆ ಮಾಡ್ಕೊಂಡಿರ್ತೀನಿ. ಆ ಕತೆನೇ ಗಾರ್ಗ ಆಗಿ ಇದಾಗುತ್ತೆ ಸರ್. ಓಕೆ, ಸೊ ನಿಮಗೆ ಸರ್ ಹೇಗೆ ಅಪ್ರೋಚ್ ಮಾಡಿದ್ರು? ಹೇಗೆ ನೀವು ಕ್ಯಾಸ್ಟ್ ಆಗಿ? ನನಗೆ ಫಸ್ಟ್ ನಮ್ಮ ಕ್ಯಾಸ್ಟಿಂಗ್ ಮ್ಯಾನೇಜರಿಂದ ಕಾಲ್ ಬಂದಿದ್ದೆ. ಆಫ್ಟರ್ ದ್ಯಾಟ್ ಐ ಮೆಟ್ ಹಿಮ್. ನಾನು ಬ್ಯಾಂಗ್ಳೂರ್ ಬಂದಿದ್ದೆ. ಸ್ಟೋರಿ ಐ ಲಿಸನ್ ಟು ದ ಸ್ಟೋರಿ. ದೆನ್ ಐ ಸೆಡ್ ಯೆಸ್, ಲೆಟ್ಸ್ ಡೂ ಇಟ್. ಇಟ್ಸ್ ಅಮೇಝಿಂಗ್. ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಯುವರ್ ಮೂವಿ. ಸೊ ದಟ್ಸ್ ಹೌ ಮೈ ಜರ್ನಿ ಬಿಗೇನ್. ಓಕೆ, ಅಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಯಾವ್ದಾದ್ರು ಮೂವಿಲಿ ರಿಲೀಸ್ ಆಗಿರೋದು ಯಾವ್ದಾರು ಇದೆಯಾ? ನಮ್ದು ತೆಲುಗಲ್ಲಿ ಟೂ ಮೂವೀಸ್ ಇದೆ ರಿಲೀಸ್ಗೆ. ಅಪ್ಕಮಿಂಗ್ ರಿಲೀಸ್ಗೆ ಇದೆ. ಇನ್ನೊಂದು ತಂಡೇಲ್ ಮೂವಿಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಪಾಕಿಸ್ತಾನಿ ಕ್ಯಾರೆಕ್ಟರ್. ಓಕೆ, ಸೊ ಅವ್ರು ಸ್ಕ್ರಿಪ್ಟ್ ಹೇಳಿದಾಗ ನಿಮಗೆ ಫಸ್ಟ್ ರಿಯಾಕ್ಷನ್ ಹೇಗಾಗಿತ್ತು? ಏನು ಅನ್ನಿಸ್ತು ನಿಮಗೆ? ಫಸ್ಟ್ ಆಫ್ ಆಲ್ ನಾನು ಕನ್ಫ್ಯೂಸ್ ಅಲ್ಲಿದ್ದೀನಿ. ಏನು ಈ ಕ್ಯಾರೆಕ್ಟರ್ ಮತ್ಲಬ್ ಹೌ ಕ್ಯಾನ್ ಐ ಅಡಾಪ್ಟ್ ಇಟ್, ಕ್ಯಾನ್ ಐ ಏಬಲ್ ಟು ಡೂ. First I got the doubt, but once I sat with him, he made me understand everything. So yeah, I wanted to do this because character has depth, and I felt like it is a challenge-oriented character. So. ಓಕೆ ಸರ್, ಎಲ್ಲ ಡೈರೆಕ್ಟ್ರು ಫಸ್ಟ್ ಡೆಬ್ಯೂ ಪಿಕ್ಚರ್ ಮಾಡಿದಾಗ ಸ್ಕ್ರಿಪ್ಟ್ ಅಂತ ಒಂದು ಅವ್ರು ರೆಡಿ ಮಾಡಿದಾಗ ಸೊ ನೆಕ್ಸ್ಟ್ ಪ್ರೊಡ್ಯೂಸ್ ಯಾರು ಮಾಡ್ತಾರೆ ಅನ್ನೋದೊಂದು ಹುಡುಕಾಟ ಇರುತ್ತೆ. ಸೊ ಅಶ್ವಿನ್ ರಾಮ್ ಪ್ರಸಾದ್ ಸರ್ ಅವರು ಹೇಗೆ ಸರ್ ಅಪ್ರೋಚ್ ಮಾಡಿದ್ರು? ಸರ್ ಇದ್ರ ಬಿಫೋರ್ ಒಂದು 35 ಜನ ಕತೆ ಹೇಳಿದ್ದೀನಿ ಸರ್. ಓಕೆ, ನಿಜ ಹೇಳ್ಬೇಕು ಅಂದ್ರೆ ಸಿಕ್ದವ್ರಿಗೆಲ್ಲ ಕತೆ ಹೇಳ್ತಾ ಇದ್ದೆ. ಇವ್ರು ಸಿನಿಮಾ ಮಾಡಿದ್ದಾರೆ, ಸ್ವಲ್ಪ ದುಡ್ಡಿದೆ, ನನ್ನ ಒಂದು ಕತೆ ಇದೆ ಅಂತ ಹೋಗಿ ಇಟ್ಕೊಂತ ಇದ್ದೆ. ಓಕೆ, ಇಲ್ಲೋ ನಾನು ದುಡ್ಡು ಇಲಾಕ ನಾನು ಪ್ರೊಡ್ಯೂಸ್ ಯಾರು ನನ್ನ ಕತೆ ಕೇಳಿ ಒಂದ್ಸತಿ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಆಯ್ತು. ಒಂದು 35 ಜನ ಕತೆ ಹೇಳಿದ್ದೀನಿ ಸರ್. ಓಕೆ, ಈ ಮಧ್ಯದಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ಗೆ ಮತ್ತೆ ಸಿನಿಮಾಲ್ ವರ್ಕ್ ಮಾಡೋರಿಗೆ, ಇಂಡಸ್ಟ್ರಿಲಿ ಇರೋರಿಗೆ ಎಲ್ಲರಿಗೂ ಕತೆ ಹೇಳ್ತಾ ಇದ್ದಾರೆ. ಬಿಸ್ನೆಸ್ ಮ್ಯಾನ್ಗಳು, ಬಿಸ್ನೆಸ್ ಮ್ಯಾನು ಮತ್ತೆ ನನ್ಗೊಂದಷ್ಟು ಜನ ಫ್ರೆಂಡ್ಸ್ಗಳು ಇರ್ತಾ ಇದ್ರಲ್ಲ, ಅವ್ರು ಎಲ್ಲೋ ಕೆಲಸ ಮಾಡೋರು ಯಾರು ಬಿಸ್ನೆಸ್ ಮ್ಯಾನ್ಗಳ ಕೆಳಗೆ ನಿಮ್ ಬಾಸ್ಗೆ ಹೋಗಿ ನಾನು ಈ ತರ ಒಂದು ಕತೆ ಇದೆ ಅಂತ ಆ ತರ ಒಂದಷ್ಟು ಜನಕ್ಕೆ ಹೇಳ್ತಾ ಇದ್ದೆ. ಅದ್ರಲ್ಲಿ ರಾಮ್ ಪ್ರಸಾದ್ ಹತ್ರ ವರ್ಕ್ ಮಾಡೋಂತ ಒಬ್ಬ ಹುಡುಗ ರಾಜೀವ್ ಅಂತ, ಅವನ್ಗೆ ನಾನು ಹೇಳಿರ್ತೀನಿ ಹಿಂಗೆ ಅನ್ಕೊಂಡು. ಅವ್ನಿಗೆ ಆ ಕತೆ ಎಷ್ಟಿಷ್ಟ ಆಗಿರುತ್ತೆ ಅಂದ್ರೆ ಅವನು ಬೇರೆ ತರನೇ ಹೋಗಿ ಅಪ್ರೋಚ್ ಮಾಡಿರ್ತಾನೆ. ಸರ್ ನಮ್ಮ ಹುಡುಗನ್ ಕರ್ಸ್ಬೇಕು, ನೀವು ಕತೆ ಕೇಳ್ಬೇಕು, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಕಳ್ಸಿ. ಸೊ ಅಲ್ಲಿ ಸರ್ ಅವ್ನು ವರ್ಕ್ ಅದಕ್ಕೆ ನನ್ನ ಕರ್ಸ್ತಾರೆ. ಕರ್ಸ್ಬಿಟ್ಟು ಅಲ್ಲಿ ಕತೆ ಕೇಳ್ತಾರೆ, ಅಲ್ಲಿ ಇಷ್ಟ ಆಗುತ್ತೆ ಅವ್ರಿಗೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಫಸ್ಟ್ ಕರೆದಾಗ ಅವ್ರ ಮೈಂಡಲ್ಲಿ ಹೇಗೆ ಅನಿಸ್ತಾ ಇತ್ತು ರಿಯಾಕ್ಷನ್? ಸರ್ ನನ್ನ ರಿಜೆಕ್ಟ್ ಮಾಡ್ಬೇಕು ಅಂತಾನೆ ಕರ್ಸೋದು. ಯಾಕಂದ್ರೆ ಅವ್ರ ಹುಡುಗ ಎಂಪ್ಲಾಯಿ, ತುಂಬಾ ಒಳ್ಳೆ ಎಂಪ್ಲಾಯ್, ಅವ್ರಿಗೆ ಅವ್ರ ಕಂಪ್ನಿಗೆ ತುಂಬಾ ವರ್ಕ್ ಆಗ್ತಾ ಇರ್ತಾನೆ. ಸೊ ಇವನ್ಗೆ ಇಲ್ಲಿ ಬೇಡ ಅನ್ಬಿಟ್ರೆ ಬೇಜಾರ್ ಮಾಡ್ಕೊಂತಾನೆ. ಸುಮ್ಮನೆ ಒಂದ್ ಕತೆ ಕೇಳತ್ತಾನೆ, ಕೇಳ್ಬಿಟ್ಟು ರಿಜೆಕ್ಟ್ ಮಾಡಿ ಕಳ್ಸ್ಬಿಡೋಣ ಅಂದ್ಬಿಟ್ಟು ಅವ್ರು ನನ್ನ ಕರ್ಸ್ತಾರೆ. ಸೊ ಆ ನಂದು ಸ್ಟೋರಿ ಪ್ಲಾಟ್ ಅವ್ರಿಗೆ ಏನ್ ಅನ್ಸಿದ್ರೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ, ಯಾಕೆ ಟ್ರೈ ಮಾಡಬಾರ್ದು ಅಂತ ಅವ್ರಿಗೊಂದು ಥಾಟ್ ಪ್ರೋಸೆಸ್ ಓಪನ್ ಆಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕೇಳಕ್ಕೂ ಮುಂಚೆ ನೋಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇದ್ದು, ಆಮೇಲೆ ಕೇಳಾದ್ಮೇಲೆ ವಿಲ್ ಡೂ ಇಟ್ ಅನ್ನೋ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬಂದಿದೆ. ಅಂದ್ರೆ ಅದೇ ಕೇಳಕ್ಕಿಂತ ಮುಂಚೆ ಹಿಂಗಾರು ಮಾಡಿ ಕಳ್ಸೋಣ, ಎಸ್ ವಿಲ್ ಡೂ ಅನ್ನೋದೊಂದು ಬರುತ್ತಲ್ಲ ಸರ್. ಸಿ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಒಂದು ಫಸ್ಟ್ ಓಕೆ ಯಾರೋ ಒಬ್ರು ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಅಂತ. ಸೊ ಈಗ ನೆಕ್ಸ್ಟ್ ಅದು ಮತ್ತೆ ಬಜೆಟಿಂಗ್ ಅಂತ ಬರುತ್ತೆ, ಯಾರ್ಯಾರು ಬೇಕು ಅಂತ ಬರುತ್ತೆ, ಯಾರ್ಯಾರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಬರುತ್ತೆ. ಸೊ ಅದು ಡಿಸ್ಕಷನ್ ಆಗಿ ಕೊನೆಗೆ ಈ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೊಂಡು ಗಾರ್ಗ ಅನ್ನೋದು ಕಂಪ್ಲೀಟ್ ಮಾಡಿದ್ವಿ. ಓಕೆ, ಅಶ್ವಿನ್ ಸರ್ಗೆ ನೀವು ಪ್ರೊಡ್ಯೂಸ್ಗೆ ಅಂತ ಅಪ್ರೋಚ್ ಮಾಡಿದ್ರಿ. ಸೊ ನೀವು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಹೀರೋ ಫಸ್ಟ್ ಮೈಂಡಲ್ಲಿ ನಿಮ್ಮ ವಿಷನಲ್ಲಿ ಯಾರು ಇದ್ದಿದ್ದು?
ಸರ್ ಆಕ್ಚುಲಿ ಇದೇನಂದ್ರೆ ಹೀರೋ ಆಗಿ ಗಾರ್ಗಾದಲ್ಲಿ ಹೀರೋ ಅನ್ನೋ ಕಂಟೆಂಟ್ ಇಲ್ಲ ಸರ್, ಹೀರೋ ಹೀರೋಯಿನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಇವತ್ತು ಈಗ ಫೀಮೇಲ್ ಲೀಡ್ ಆಗಿ ಇವ್ರು ಮಾಡಿದ್ದಾರೆ, ಬಟ್ ಐ ವೋಂಟ್ ಸೇ ಶೀಸ್ ಅ ಹೀರೋಯಿನ್. ಸೊ ಹಂಗೆ ಆಕ್ಚುಲಿ ಹಂಗ್ಬೇಕಾದ್ರೆ ಅರುಣ್ಗಿಂತ ಜಾಸ್ತಿ ರೇಟ್ಸು ಸಾಯಿ ಕುಮಾರ್ ಸರ್ ಇದೆ. ಸೊ ಸಂಪತ್ ಸರ್ ಇನ್ನೂ ಜಾಸ್ತಿ ರೋಲ್ ಮಾಡಿದ್ದಾರೆ. ಹಂಗೆ ಗಾರ್ಗಾ ಅನ್ನೋ ಊರಲ್ಲಿ ಎಲ್ಲಾ ತರ ಕ್ಯಾರೆಕ್ಟರ್ಸ್ಗಳಿತ್ತು ಸರ್. ಆ ಕ್ಯಾರೆಕ್ಟರ್ಗಳೆಲ್ಲ ಸೇರಿ ಗಾರ್ಗಾನ ಕಥೆನ ಹೀರೋ ಆಗಿ ಮಾಡ್ತು. ಸೊ ಅದಕ್ಕೆ ನಂಗೆಲ್ಲ ಸ್ವಲ್ಪ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ಗಳು ಬೇಕಿತ್ತು. ಸೊ ಆ ಸರ್ಗೆ ಅದೇ ರೀತಿ ನಾನು ಅಪ್ರೋಚ್ ಮಾಡ್ತೀನಿ, ನಂಗೆ ಇಂತಿಂತವ್ರು ಬೇಕು, ಈ ತರ ಬೇಕು ಅಂತ ಅಂದ್ಬಿಟ್ಟು. ಲೀಡ್ ಇದಕ್ಕೆ ನಮ್ಗೆ ಆಕ್ಚುಲಿ ಒಂದು ಫ್ರೆಶ್ ಫೇಸ್ ಬೇಕಾಗಿರುತ್ತೆ, ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ಶೇಡ್ಸ್ ಚೇಂಜ್ ಆಗುತ್ತೆ. ಸೊ ಆಗ ಯಾರು ಅಂತ ಮೇಲೆ ಒಂದು 4-5 ಫೋಟೋ ತೋರಿಸ್ತೀನಿ, ಇವ್ನಕ್ಕಿಂತ ನನ್ನ ಮಗ ಚೆನ್ನಾಗಿದ್ದಾನಲ್ಲ, ಇವ್ನು ಹಾಕ್ಬೋದಲ್ವಾ ಅಂತ ಅಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ, ಅರುಣ್ ಹಾಕ್ಬೇಕು ಅಂತ. ಅವಾಗ ನಿಮ್ಗೆ ಯಾವ್ದೇ ಬಂದ್ರು ಲೈಕ್ ಪ್ರೊಡ್ಯೂಸರ್ ಮಗ ಅಂತ ಅವ್ರು ಹೇಳ್ತೀರಿ ಅಂತ ತಗೋಬೇಕು ಪರಿಸ್ಥಿತಿ ಅನ್ನಂಗ್ ಬಂತ, ಅಥವಾ ನೀವು ಅವ್ರ ಹಿನ್ನೆಲೆ ನೋಡ್ಬೇಕಲ್ಲ ಆಕ್ಟಿಂಗ್ ಬರುತ್ತೆ? ಸರ್ ಅದೇ ಅವ್ರು ಹೇಳಿದ್ರು, ನನ್ನ ಮಗ ಹಿಂಗೆ ನಿನ್ನ ಸಮ್ ಮಾಡಿದ್ದಾನೆ, ಕಲರಿ ಪಟ್ಟು ಕಲ್ತಿದ್ದಾನೆ, ಹಂಗೆ ನಂಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿವರೆಗೂ ಅರುಣ್ ನನಗೆ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ನೋಡಿರ್ತೀನಿ ನಾನು, ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ನಾನು ಅವನ್ನ ಇಮ್ಯಾಜಿನ್ ಮಾಡಿರಲ್ಲ. ಅದಕ್ಕೆ ನಾನು ಹೇಳ್ತೀನಿ ಸರ್, ಹೆಂಗಿದ್ರು ನಾವು ಮಾಡ್ತೀವಲ್ವಾ, ಒಂದು 5D ತಗೊಂತೀನಿ, ಒಂದು ಸೀಕ್ವೆನ್ಸ್ ಶೂಟ್ ಮಾಡೋಣ, ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್. ನಿಮ್ಗೆ ನನ್ ಕೆಲಸ ಗೊತ್ತಾಗುತ್ತೆ, ನನಗೆ ಅರುಣ್ ಏನು ಅಂತ ಗೊತ್ತಾಗುತ್ತೆ. ವಿಲ್ ಡೂ ಅನ್ ಆಡಿಷನ್ and think it's audition for the director also and hero also ಅಂತ ನಾವು ನೋಡೋಣ ಸರ್. ಸೂಪರ್ ಮಗ, ನನಗೂ ಅವ್ನು ಹೆಂಗ್ ಕಾಣಿಸ್ತಾನೆ ಕ್ಯಾಮ್ರಲ್ಲಿ ಅಂತ ಗೊತ್ತಾಗ್ಬೇಕು. ವರ್ಕ್ ಆದ್ರೆ ಮಾಡೋಣ, ಇಲ್ಲಾಂದ್ರೆ ಬೇರೆ ನಿನ್ಗೆ ಯಾರು ಕಂಫರ್ಟಬಲ್ ಅವ್ನು ಹಾಕು ಅಂತಾನೆ ಫ್ರೀಡಮ್ ಕೊಡ್ತಾರೆ. ಸೊ ನಾನು ಒಂದು 5D ಶೂಟ್ ಮಾಡಿದ್ರೆ ನಂಗೆ ಅರ್ಥ ಗೊತ್ತಾಗುತ್ತೆ, ಓಕೆ ಅರುಣ್ ವರ್ಕ್ ಆಗ್ತಾನೆ ಇದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಅರುಣ್ ಒಳಗೆ ಬರ್ತಾನೆ. ಸರ್ ನಿಮಗೆ ಮೂವಿದು ಫಸ್ಟ್ ಶಾರ್ಟ್ ನೆನಪಿದ್ಯಾ? ಹೇಗೆ ಹೆಲ್ಪ್ ಮಾಡಿದ್ರು? ನೀವು ಮೈಂಡಲ್ಲಿ ಏನು ಅನ್ಕೊ ಬಂದಿದ್ರಿ? ಅಂದರೆ ಫಸ್ಟ್ ಟೈಮ್ ಕನ್ನಡ ಮಾಡ್ತಾ ಇರೋದು, ಸೊ ಇಲ್ಲಿ ಹೇಗೆ ಮಾಡ್ಬೋದು, ಮೇಕಿಂಗ್ ವೈಸ್ ಹೇಗೆ ಮಾಡ್ಬೋದು, ಅಥವಾ ಆರ್ಟಿಸ್ಟ್ ಹೇಗಿರ್ತಾರೆ, ಟೀಮ್ ಹೇಗಿರುತ್ತೆ ಗೊತ್ತಿರಲ್ಲ. ಸೊ ಆಫ್ಟರ್ ಆಲ್ ಫಸ್ಟ್ ಡೇ ಶೂಟಿಂಗ್ ಆದಮೇಲೆ ಸೊ ನಿಮ್ಮ ಮೈಂಡ್ ಸೆಟ್ ಅವಾಗ ಹೇಗಿತ್ತು? My mindset was always, let's do it, that's it. Nothing, I don't think much. Sorry, I don't think much. Okay. I listen to my captain. Whatever he tells, I follow that. I'm a very good follower. And I love to perform. I love to, explore much deeper. I love to take challenges. And I got a person, sitting right next to me. So, yeah. I loved, this theme and all. And especially the story content is amazing. ಓಕೆ ಸರ್, ಇದು ಸ್ಕ್ರಿಪ್ಟ್ ನರೇಷನ್ ಎಲ್ಲ ಯಾವಾಗ ಆಗಿದ್ದು ಸರ್? ಎಷ್ಟು ವರ್ಷದಿಂದ ಪ್ರೊಡ್ಯೂಸರ್ಗೆ? ಸರ್ 21 ಅಪ್ರೋಚ್ ಮಾಡಿದ್ದು ನಾನು. ಓಕೆ ಓಕೆ ಸರ್, ಅದ್ರ ಬಿಫೋರು ಅಂತ ಡಿಸ್ಕಷನ್ ಅಲ್ಲಿ ಇತ್ತು. ನಾವು ಎಲ್ಲ ಕತೆ ನಿಮ್ಗೆ ಆಲ್ಮೋಸ್ಟ್ ನಾನು ಒಂದು 17-18 ಮಾಡ್ಕೊಂಡಿದ್ದೆ ಕತೆನ. ಈ ಕತೆ ಅಪ್ರೋಚಿಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ನಾನು, ಸೊ ನಂಗೆ ಒಂದು 21 ನಂಗೆ ಸರ್ದು ಒಂದು ಪರಿಚಯ ಆಗುತ್ತೆ. 22ಗೆ ನಾವು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ, ಶೂಟಿಂಗು. ಓಕೆ, ಸೊ ಅದು ಇಲ್ಲಿವರೆಗೂ ಬಂತು ಸರ್. ಅದೇ 22 ಇಂದ ಇಲ್ಲಿಗೆ ಆಲ್ಮೋಸ್ಟ್ 4 years ಆಯ್ತು. 3 to 4 years ಆಯ್ತು. ಯಾಕಷ್ಟು ಲೇಟ್ ಸರ್? ಸರ್ ಮಧ್ಯದಲ್ಲಿ ನಾವು ಆಕ್ಚುಲಿ ಒಂದು ಶೆಡ್ಯೂಲ್ಗೆ ಹೋಗ್ತೀವಿ, ಒಂದು ಸಾಂಗು ಮಾಡ್ತೀನಿ, ಅಗೋರಿ ಸಾಂಗು. ಅದಾದ್ಮೇಲೆ ಕೋವಿಡ್ ಬಂದ್ಬಿಡ್ತು ನನಗೆ. ಅದಾದಾಗ ಏನಾಯ್ತು, ನಮ್ದು ಸ್ಕೇಲ್ ಸ್ವಲ್ಪ ದೊಡ್ಡದಿತ್ತು, ಸ್ವಲ್ಪ ಭಯ ಅನ್ನೋದು ಬರುತ್ತೆ ಸರ್ ಎಂತವ್ರಿಗಾದ್ರು. ಮತ್ತೆ ಅವಾಗ ಆಡಿಯೋ ಆಗಿರ್ಬೋದು, ಬೇರೆದಾಗಿರ್ಬೋದು, ಬಿಸ್ನೆಸ್ ತುಂಬಾ ಡೌನ್ ಇತ್ತು. ಸೊ ಸಡನ್ಲಿ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಒಂದು ಎಕ್ಸ್ಪೆರಿಮೆಂಟ್ ಅಂದಾಗ ನಮಗೂ ಸ್ವಲ್ಪ ಕೈ ಕಟ್ಟಾಗ್ದಂಗೆ ಆಗ್ಬಿಡ್ತು ಆಸ್ ಅ ಪ್ರೊಡಕ್ಷನ್ ಕಂಪ್ನಿ ಎಲ್ಲರಿಗೂ ಜೊತೆ ಮಾತಾಡಿದಾಗ. ಸೊ ಹೆಂಗಿದು ನೆಕ್ಸ್ಟ್ ಮಾರ್ಕೆಟ್ ಮಾಡೋದು, ಸಿನಿಮಾನೇ 50-50 ರೇಷಿಯೋ. ಅದು ಆಕ್ಚುಲಿ ಥಿಯೇಟರ್ ಸುಮಾರು ದಿವಸ ಓಪನ್ ಆಗಿರ್ಲಿಲ್ಲ. ಆಕ್ಚುಲಿ ಲಾಕ್ಡೌನ್ ಬೇಗ ಓಪನ್ ಆಯ್ತು, ಥಿಯೇಟರ್ ಓಪನ್ ಆಗಿದ್ದು ಆಕ್ಚುಲಿ ಹಾಫ್ ಆಫ್ ದ ಇಯರ್ ಆದ್ಮೇಲೆ. ಅದು ಹೆಂಗ್ ಬಂದ್ರು 50-50 ಆಗಿ ಬಂದ್ರು. ಫುಲ್ ಓಪನ್ ಮಾಡಿದ್ರು, ಜನ ಬರಕ್ ಎದ್ರು ಬಿಟ್ರು ಒಳಗಡೆ. ಸೊ ಆ ಮಧ್ಯದಲ್ಲಿ ನಮ್ಮ ದುನಿಯಾ ವಿಜಯ್ ಸರ್ದು ಒಂದು ಸಿನಿಮಾ ಬರುತ್ತೆ, ಅಲ್ಲಿಂದ ಮತ್ತೆ ಜನ ಓಪನ್ ಆಯ್ತು, ಸಲಾಗ ಓಪನ್ ಆಯ್ತು. ಸೊ ಸಲಾಗ ನಮ್ಗೆ ನಿನ್ನೆ ಮೊನ್ನೆ ಅನ್ಸುತ್ತೆ, ಬಟ್ ಮಾರ್ಕೆಟ್ ಓಪನ್ ಆಗಿದ್ದು ಸಲಾಗ ಸಿನಿಮಾ ಬಂದ್ಮೇಲೆ ಸರ್. ಕೋವಿಡ್ಗೆ ಆದ್ಮೇಲೆ ಜನ ಒಳಗಡೆ ಬಂದಿದ್ರು ಒಂದು ಇದಕ್ಕೆ ಸಿನಿಮಾ ಸಲಾಗ. ಅವಾಗ ಎರಡೆರಡು ತರ, ಒಂದು ಗುಡ್ ನ್ಯೂಸ್ ಸಲಾಗ ಮೂವಿ ಅನ್ನೋದೊಂದು ಬಂತು, ಅವಾಗ ಇನ್ಸಿಡೆಂಟ್ ಹಿಂಗ ಅಪ್ಪು ಸರ್ದು ಹಿಂಗೆಲ್ಲ ಆಯ್ತು. ಸೊ ಒಂಥರ ಎರಡಿಗೂ ಭಯ ಆಗೋಯ್ತು, ಇದೇನು ಥಿಯೇಟರ್ ಓಪನ್ ಆಯ್ತು ಅನ್ನಂಗಾಯ್ತು, ಅದೇ ಟೈಮಲ್ಲಿ ಈ ಇನ್ಸಿಡೆಂಟ್. ಇದು ಒಳ್ಳೆ ಲಕ್ಷಣನ ಅಥವಾ ಯಾವ ತರ ಅಥವಾ ಏನು ಅನ್ನೋದೇ ಐಡಿಯಾ? ಸಿ ಸರ್, ಇಟ್ಸ್ ಎ ಹ್ಯೂಜ್ ಲಾಸ್. ಅಪ್ಪು ಸರ್ದು ಅದು ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಈಗಲೂ ವಿ ಕ್ಯಾನ್ ಫೀಲ್ ಹಿಮ್ ಇನ್ ಹಾರ್ಟ್ ಅಷ್ಟೇ. ಎಲ್ಲೋ ಇದಾರೆ, ಎಲ್ಲೋ ಶೂಟಿಂಗ್ ಅಲ್ಲಿ ಇದಾರೆ ಅನ್ನೋ ಫೀಲಲ್ಲೇ ನಾವು ಇವಾಗ ಕೂತಿರ್ತೀವಿ. ಅದ್ಬಿಟ್ರೆ ಅವ್ರು ಇಲ್ಲ ನಮ್ಮ ಹತ್ರ ಅನ್ನೋದು ನೀವು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ನಾನು ಮಾಡ್ಕೊಳಕ್ಕಾಗಲ್ಲ. ಇಟ್ಸ್ ಎ ಹ್ಯೂಜ್ ಲಾಸ್. ಬಟ್ ಸಲಾಗಾನ ಒಂದು ಸಿನಿಮಾ ಜನನ ಒಳಗೆ ಮತ್ತೆ ಕರೀತಾ ಇದಾರೆ ಅಂತ ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ ಓಪ್ಸ್ ಬರುತ್ತೆ. ಅವ್ರಿಗೆ ಓಪ್ಸ್ ಬಂದ್ರೆ ನಮ್ಮಂತ ಡೈರೆಕ್ಟರ್ಸ್ಗೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ಸಿನಿಮಾ ನಂಗೆ ಆಕ್ಚುಲಿ ದಟ್ ವಾಸ್ ಈಗ ನಾವು ಇಂಡಸ್ಟ್ರಿ ಇಟ್ಟು ಮತ್ತೆ ಏನೇನೋ ಅನ್ಬೋದು, ಬಟ್ ದಟ್ ವಾಸ್ ಅ ಮೇಜರ್ ಬ್ರೇಕ್ ಫಾರ್ ಸ್ಯಾಂಡಲ್ವುಡ್. ಮತ್ತೆ ಸ್ಯಾಂಡಲ್ವುಡ್ ಮತ್ತೆ ಅದು ರೀಬರ್ತಾ ಅಥವಾ ಏನ್ ಅನ್ಬೇಕು ಗೊತ್ತಿಲ್ಲ ನನಗೆ. ಬಟ್ ಸಲಾಗ ಸಿನಿಮಾ ಒಬ್ಬ ಟೆಕ್ನಿಷಿಯನ್, ನಂಗೆ ವಿಜಯ್ ಸರ್ ಜೊತೆ ನಂಗೆ ಕಾಂಟ್ಯಾಕ್ಟು ಇಲ್ಲ, ಏನೂ ಇಲ್ಲ. ಬಟ್ ಆಸ್ ಅ ಆಡಿಯನ್ ಆಗಿ, ಒಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಐ ವಿಲ್ ರೆಸ್ಪೆಕ್ಟ್ ಹಿಮ್ ಫಾರ್ ಎವರ್. ಯಾಕಂದ್ರೆ ಅದೊಂದು ಸಿನಿಮಾ ಇಟ್ ಚೇಂಜ್ಡ್ ಇಟ್ ಸರ್. ಅಲ್ಲಿಂದ ಮತ್ತೆ ನಮ್ದು ಟೇಕ್ ಆಫ್ ಆಗುತ್ತೆ ಸರ್.
ಓಕೆ ಬಟ್ 22 ಅಲ್ಲೇ ಫುಲ್ ಇಯರ್ ಶೂಟಿಂಗ್ ಆಯ್ತಾ 20? ಇಲ್ಲ ಸರ್, ನಾವು ಒಂದು ಸಾಂಗ್ ಮಾಡ್ತೀವಿ ಅಷ್ಟೇ. ಓಕೆ ಓಕೆ. ಸೊ ಅಲ್ಲಿ ಸಾಂಗ್ ಮಾಡಿ ಒಂದು ಸಾಂಗ್ ಮಾಡಿ ಇಮಿಡಿಯೇಟ್ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ಅಶೋಕ್ ಹೋಟ್ಲಲ್ಲಿ ಮಾಡ್ತೀವಿ. ಅದು ಮಾಡಿ ಇನ್ನೇನೋ ನಾವು ಹೋಗ್ಬೇಕು ಅನ್ನೋಕೆ ಏಪ್ರಿಲ್ಗೆಲ್ಲ ನಮಗೆ ಕೋವಿಡ್ದು. ಅಲ್ಲಿ 22 ಅಲ್ಲಿ ಮತ್ತೆ ಕೋವಿಡ್ ಬಂತಾ? 22ನಾ? ಹಾಂ ಲಾಕ್ಡೌನ್ ಸರ್ 22 23ನಾ? 19-20 ಲಾಕ್ಡೌನು. ಹಾಂ 22 ಅಲ್ಲಿ ನಮ್ದು ಸ್ವಲ್ಪ ಅದೇ ಅಮೌಂಟ್ ಆಳು ಮುಳು ಅನ್ನೋದೆಲ್ಲ ಇದು ಆಗುತ್ತೆ ಸರ್. ಓಕೆ. ಅಂದ್ರೆ ಹೆಂಗೆ ಎತ್ತ ಅಂತ ಅಂದ್ಬಿಟ್ಟು ಸ್ವಲ್ಪ ನಾವು ಇಲ್ಲಿ ಸ್ಟಕ್ ಆಗ್ತೀವಿ ನಾವು ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ಹಿಂಗ್ ಮಾಡ್ಕೊಂಡು ದೆನ್ ವಿಲ್ ಗೋ. ಓಕೆ ಅರೌಂಡ್ 22-23 ಹಂಗೆ ಶೂಟಿಂಗ್ ಎಲ್ಲ ಆಗಿ 23 ಮತ್ತೆ 23 ಒಂದು ಮೇಜರ್ ಬ್ರೇಕ್ ಆಗುತ್ತೆ. 22 ನಾವು ಸ್ವಲ್ಪ ಶೂಟಿಂಗ್ ಹೋಗ್ತೀವಿ, ಬ್ರೇಕ್ ಆಗುತ್ತೆ. ಮತ್ತೆ 23 ಏನಾಗುತ್ತೆ, ಕೆಲವು ಲೊಕೇಶನ್ಸ್ಗಳು ನಮಗೆ ಸಿಗ್ತಾ ಇರಲ್ಲ. ಸೆಟ್ ಹಾಕೋಣ ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಮತ್ತೆ ಅಲ್ಲಿ ನಾವು ರೆಕ್ಕಿಗೆ ಸ್ಟಾರ್ಟ್ ಮಾಡ್ತೀವಿ, ಒಂದಷ್ಟು ಕಡೆ ಹುಡ್ಕಾಟಕ್ಕೆ ಹೋಗ್ತೀವಿ. ನ್ಯಾಚುರಲ್ ನಾನು ಅವಾಗ ನಮ್ಮ ಮ್ಯಾನೇಜರ್ಸ್ಗೆಲ್ಲ ಹೇಳ್ತೀನಿ, ಈಗ ಸೆಟ್ ಅಂದ್ಬಿಟ್ಟು ನೀವು ಬಜೆಟಿಂಗ್ ಅಂತ ಇದ್ದೀರಾ ಅಲ್ವಾ, ಸೊ ಲೆಟ್ಸ್ ನೇಚರ್ಗಿಂತ ಒಂದು ಬ್ಯೂಟಿಫುಲ್ ಏನೂ ಇಲ್ಲ, ಹುಡ್ಕೋಣ ಸಿಗ್ಬೋದು. ಯಾಕಂದ್ರೆ ನಮ್ದೊಂದು ಅಡ್ವೆಂಚರ್ಸ್ ಡ್ರಾಮ್ ಆಗಿರೋದು ಒಳ್ಳೊಳ್ಳೆ ಕೇವ್ಗಳಿರುತ್ತೆ, ಕಾರ್ಡ್ಗಳಿರುತ್ತೆ, ಹುಡ್ಕೋಣ ಅಂದ್ಬಿಟ್ಟು ಅಲ್ಲಿ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆರ್ಟಿಸ್ಟ್ಗಳ ಡೇಟ್ಸು, ಯಾಕಂದ್ರೆ ನಮ್ದು ಕಾಂಬಿನೇಷನ್ಸ್ ಬೇರೆನೇ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಎಲ್ಲಾನು ಮತ್ತೆ ಗುಡ್ಡೆ ಹಾಕೊಂಡು ಮಾಡೋದು ಟೈಮ್ ತಗೊಂತು ಸರ್. ಓಕೆ. ಸೊ ನಿಮ್ಮ ಕ್ಯಾರೆಕ್ಟರ್ ಹೆಸರೇನು? ಈ ಕ್ಯಾರೆಕ್ಟರ್ ಪೂರ್ತಿ ಗಾರ್ಗದಲ್ಲಿ You can watch on Feb 6th. ನನ್ನ ಕ್ಯಾರೆಕ್ಟರ್ ನೇಮ್ You can watch on Feb 6th. I don't want to reveal anything regarding that movie. ಇಲ್ಲ ಹೆಸರು ಹೇಳ್ಬೋದಲ್ಲ ಸರ್, ನೀವು ಹೇಳಿ. ಅಂದ್ರೆ ಅದೇ ಸರ್, ಈಗ ಅರುಣ್ ಹೆಸರಾಗ್ಲಿ ಇವಳ್ದ ಹೆಸರಾಗ್ಲಿ ಹೆಸರು ಹೇಳಿದ್ರೆ ಅದ್ರಲ್ಲಿ ಒಂದು ಹಿಂಟ್ ಇದೆ, ಒಂದು ಸ್ಟೋರಿ ಲೈನ್. ಓಕೆ. ಈ ನೇಮ್ ಅಲ್ಲಿ ದೇರ್ ಇಸ್ ಹಿಂಟ್ ಇದೆ. ಓಕೆ. ಸೊ ಹಂಗಾಗಿ ಹೆಸರುಗಳು ನಾವು ಎಲ್ಲೂ ಇದು ಮಾಡ್ತಾ ಇಲ್ಲ, ಸದ್ಯಕ್ಕೆ ಹೋಗ್ತಾ ಇರುತ್ತೆ. ಓಕೆ. ಸೊ ಸಾಂಗ್ಸ್ ಬಗ್ಗೆ ಹೇಗೆ ಏನು ಹೇಳ್ತೀರಾ? ಸಾಂಗ್ಸ್ ಆಲ್ರೆಡಿ Songs is like I can call it, this melodious hit. Okay, and when I have posted in my Instagram, I got so much attention, so much of good comments, and everybody was telling me this movie will give you a launch Rihanna anta. So I did good songs, and in this movie will give me a break for sure. ಓಕೆ ಸರ್, ನೀವು ಹೇಳಿದಾರೆ ಸಾಂಗ್ಸ್ ಬಗ್ಗೆ. ಸರ್ ಸಾಂಗ್ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ದು ಪ್ರೊಡಕ್ಷನ್ ಕಂಪ್ನಿನ ಆಡಿಯೋ ಕಂಪ್ನಿ ಸರ್. ಸೊ ಸಾಂಗ್ ಅಂದಾಗ ತುಂಬಾ ಪೆಕ್ಯುಲರ್ ಆಗಿ ನಾವು ಯೋಚನೆ ಮಾಡ್ಲೇಬೇಕು. ಸೊ ಮತ್ತೆ ಅವರು ಪ್ರೇಮ್ ಸರ್ ಅಂತವ್ರ ಜೊತೆ ಎಲ್ಲ ವರ್ಕ್ ಮಾಡ್ಕೊಂಡ್ ಬಂದಿರೋರು. ಯಾಕಂದ್ರೆ ನಿಮ್ಗೆ ಗೊತ್ತು ಪ್ರೇಮ್ ಸರ್ ಎಲ್ಲ ಟ್ಯೂನ್ ಯಾವ ತರ ತಗೊಂತಾರೆ, ಯಾವ ತರ ಮಾಡ್ತಾರೆ. ಸೊ ಈ ಕಂಪ್ನಿಲಿ ಒಂದು ಟ್ಯೂನ್ ನ ನಾವು ಇದ್ ಮಾಡ್ಬೇಕು ಅನ್ನೋದಾಗ ತುಂಬಾ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಒಂದು ಸಾಂಗ್ ಅಂತ ಬಂದಾಗ ಆ ಸಾಂಗ್ ನ ಅಷ್ಟೇ ಪ್ರೀತಿಸ್ತಾರೆ. ಸೊ ಹಂಗಾಗಿ ನನಗೆ ಗುರು ಕಿರಣ್ ಸರ್ನ ಕೊಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ, RP ಪಟ್ನಾಯಕ್ ಸರ್ನ ಕೊಡ್ತಾರೆ. ಸೊ ಎಲ್ಲ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆನೆ ವರ್ಕ್ ಮಾಡ್ತೀನಿ. ಸೊ ಅವರು ಅಷ್ಟೇ, ನಾನು ಒಬ್ಬ ಫ್ರೆಶರ್ ಆಗಿ ನೋಡಿದ್ರೆ ಅವರು ನನ್ನ ಜೊತೆ ಫ್ರೆಶರ್ ಆಗೇ ವರ್ಕ್ ಮಾಡ್ತಾರೆ. ಸೊ ಒಳ್ಳೊಳ್ಳೆ ಸಾಂಗ್ಸ್ ಗಳು ಬಂತು ಸರ್. ಇನ್ನು ಗುರುಕಿರಣ ಅಂತ ಬಂದ್ರೆ ಇದು ಜೋಗಿ ಆಡಿಯೋ, ಹೌದು ಸರ್, ಕರಿಯ ಆಡಿಯೋ, ಅವೇ ಉಪೇಂದ್ರ ಅವ್ರದ್ದು. ಹೌದು, ಅದೇ ನೆನಪಾಗೋದು. ಸೊ ಅವರು ಜೋಗಿ ಕಾಂಬಿನೇಷನ್ ಸಾಂಗ್ಸ್ ಅಲ್ಲಿ ಹೆಂಗ ಅನ್ಸುತ್ತೆ ಸರ್? ಈಸ್ ಕಂಪ್ಲೀಟ್ಲಿ ಮ್ಯಾಜಿಕಲ್. ಯಾಕೆ ಗುರು ಸರ್ ಪ್ರತಿ ಸತಿ ಅವ್ರು ಹಿಂಗ್ ಬಂದಾಗ ಒಂದು ಫ್ರೆಶ್ ಮೈಂಡ್ ಸೆಟ್ ಅಲ್ಲೇ ಬರ್ತಾರೆ ಅವರು. ಸೊ ಅದಕ್ಕೆ ಆ ಕಾಲದಲ್ಲಿ ಅವರು ಅಷ್ಟು ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಗಳು ಕೊಟ್ಟಿರಕ್ಕೆ ಸಾಧ್ಯ. ಸೊ ನಮ್ಮ ಒಂದು ಡೈರೆಕ್ಟರ್ ಥಾಟ್ ಪ್ರೊಸೆಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ಸರ್. ಒಬ್ಬ ಡೈರೆಕ್ಟರ್ಗೆ ಏನ್ ಬೇಕು ಅನ್ನೋದು. ಗುರು ಸರ್ ಒಂಥರ ಬ್ಲಾಂಕ್ ಪೇಪರ್ ಸರ್, ನಾವು ಅವರಲ್ಲಿ ಏನ್ ಬೇಕಾದ್ರೂ ಬರ್ಕೋಬಹುದು, ಯಾವ ತರ ಟ್ಯೂನ್ ಬೇಕಾದ್ರೂ ಎತ್ಕೋಬಹುದು. ಸೊ ಆ ಒಂದು ಪ್ರೊಸೆಸ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಬೋದು ಅವ್ರನ್ನ. ಸೊ ನಂಗೆ ತುಂಬಾ ಈಸಿ ಆಯ್ತು ಸರ್, ಯಾಕಂದ್ರೆ ಆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ರು. ಅಲ್ಲೇ ಚಂದ್ರ ಲೆಫ್ಟ್ ಅವ್ರ ಮನೆ. ಸೊ ಲೈಕ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ, ರೆಗ್ಯುಲರ್ ಆಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ತುಂಬಾ ಥಾಟ್ ಪ್ರೊಸೆಸ್ ಶೇರ್ ಮಾಡ್ಕೊಂಡೆ. ಅದ್ರಿಂದ ತುಂಬಾ ಹೆಲ್ಪ್ ಆಯ್ತು ಸರ್ ಟ್ಯೂನ್ ಗಳನ್ನ ತಗೊಳಕ್ಕೆ. ಸರ್ ಶೂಟಿಂಗ್ ಎಲ್ಲ ಎಲ್ಲೆಲ್ಲ ಆಗಿರೋದು ಸರ್? ಶೂಟಿಂಗು ಆಗುಂಬೆ, ದಾಂಡಲಿ, ಚಿಕ್ಕಮಂಗ್ಳೂರು, ಮಂಗಳೂರು, ಉಡುಪಿ, ಚಿಕ್ಕಮಂಗ್ಳೂರು ಅಲ್ಲ ಆಗಿದೆ. ಎಷ್ಟು ಲೊಕೇಶನ್ಸ್ ಆಯ್ತು ಸರ್? ಒಂದು 5-6 ಆಯ್ತಲ್ಲ ಸರ್? ಒಂದು 5-6 ಲೊಕೇಶನ್ ಶಿಫ್ಟ್ ಮಾಡಿ. ಹೆಂಗ್ ಶಿಫ್ಟಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತಿಲ್ವಾ ಸರ್? ಶೆಡ್ಯೂಲ್ ವೈಸ್ ಮಾಡ್ತಾ ಇದೀವಿ ಸರ್. ಟೈಮ್ ತಗೊಂಡಿರೋದೆ ಅಲ್ಲಿ ನಿಮ್ಗೆ. ಸೊ ಈಗ ಒಂದು ಮಂಗಳೂರು ಶೆಡ್ಯೂಲ್ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ ಆಗುವಾಗ ಮತ್ತೆ ಆರ್ಟಿಸ್ಟ್ ಯಾರೋ ಒಬ್ರು ಬಿಸಿ ಆಗ್ತಾರೆ, ಆರ್ಟಿಸ್ಟ್ ಫ್ರೀ ಆದಾಗ ಇನ್ನೊಬ್ರು ಬಿಸಿ ಆಗ್ತಾರೆ. ಅದೆಲ್ಲ ಬೇರೆ ಬೇರೆ ದಿಕ್ಕಾಯ್ತಲ್ಲ. ಸೊ ಅಲ್ಲಿ ಒಂದೊಂದು ಸೀಸನ್ ಅಲ್ಲೇ ಮತ್ತೆ ದಾಂಡಲಿ ಹಂಗೆ ಆಯ್ತು ಸರ್ ನಮ್ಗೆ. ರೈನಿ ಸೀಸನ್ ಫುಲ್ ಗ್ರೀನ್ ಇರ್ತದೆ ದಾಂಡಲಿ. ಸೊ ನೀವು ಸಮ್ಮರ್ಗೆ ಹೋದಾಗ ನೀವು ಕಂಪ್ಲೀಟ್ಲಿ ಡ್ರೈ ಲ್ಯಾಂಡ್ ಅದು. ಸೊ ಅಲ್ಲಿ ನಮ್ಗೆ ಆ ತರ ಚಾಲೆಂಜಸ್ ತುಂಬಾ ನೋಡಿದ್ವಿ. ಯಾಕಂದ್ರೆ ನಾವು ಸೆಟ್ಗಿಂತ ಲೈವ್ ಲೊಕೇಶನ್ಸ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಅಲ್ಲ ಲೊಕೇಶನ್ಸ್ಗೂ ಕಾಯಕ್ಕೆ ಟೈಮ್ ಆಯ್ತು, ಆರ್ಟಿಸ್ಟ್ಗಳು ಕಾಯಕ್ಕೆ ಟೈಮ್ ಆಯ್ತು. ಸೊ ಟೈಮ್ ತಗೊಂತು ಸರ್. ಇಡೀ ಮೂವಿಲ್ಲೇ ಓವರ್ ಆಲ್ ಮೂವಿ ಮ್ಯಾಮ್ ನಿಮಗೆ ಕಷ್ಟ ಆಗಿರೋ ಅಂತದ್ದು ಯಾವ್ದಾರ ಸೀಕ್ವೆನ್ಸ್ ಆಯ್ತಾ? ಎಲ್ಲ sequences are there. Yeah, so many sequences are there. Can you explain? Every there was for me there was a shoot in the beach. Okay, that was like my breathtaking for me. So there were swimmers over there. I have to do a scene where
go into the water, in the ocean water, come out of with one wavy look. Okay. So like a bold wavy look. Okay. So what Shashi sir was telling, let's do this, let's do this. And the lehenga what I was wearing for that scene was a little bit heavy. And the waves are coming even more faster because it was like 5:30ish in the evening, I guess. So that time a wave came, and already 2 to 3 times I couldn't, control my legs because the waves were like flowing in between my legs and it was pulling me back. So there were a time where I went along with the wave, and I couldn't breathe, couldn't take a step ahead. And that's where I felt like, gone scenes, bro, something gonna happen to me. I went along with the wave. ಅಂದ್ರೆ ಏನಾಗೋಯ್ತು, ಅಲ್ಲಿ ನೀರು ಹೆವಿ ಇತ್ತು ಸರ್. ಅಂದ್ರೆ ಅಲೆಗಳು ತುಂಬಾ ಜೋರಾಗಿ ಹೊಡಿತಾ ಇತ್ತು, ಸಂಜೆ ಟೈಮ್ ಬೇರೆ ಅಲ್ಲ, ಗಾಳಿ ಬಡ್ತಾನ ಹೆವಿ ಇತ್ತು. ಈಗ ಬಟ್ ಇವಳಿಗೆ ಏನಾಗೋಯ್ತು ಅಂದ್ರೆ ಲೆಹಂಗಾ ವೇಟ್ ಇತ್ತಲ್ಲ, ಶಿ ವಾಸ್ ಫೀಲಿಂಗ್ ಲೈಕ್ ಸಮಥಿಂಗ್ ಇಸ್ ಪುಲ್ಲಿಂಗ್ ಮೀ. ಅಂದ್ರೆ ಲೆಹಂಗಾ ವೇಟ್ ಆಗೋಯ್ತು. ಸೊ ಅದೇನಾಗೋಯ್ತು, ನಾವು 4-5 ಜನ ಸ್ವಿಮ್ಮರ್ಸ್ ಎಲ್ಲಾರು ಇದಾರೆ, ಇವ್ರ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲೇ ಇದ್ದಾರೆ ನೀರೊಳಗಡೆ. ಅವನ್ನೆಲ್ಲ ಅವಾಯ್ಡ್ ಮಾಡಿ ಕ್ಯಾಮ್ರಾ ತೆಗಿತಾ ಇದೀವಿ ನಾವು. ಬಟ್ ಶಿ ವೆಂಟ್ ಕಂಪ್ಲೀಟ್ಲಿ, ಒಂದು ದೊಡ್ಡ ಅಲೆ ಬಂತು, ಇವಳು ನಾನು ಹೋಗ್ಬಿಟ್ಟೆ, ನಾನು ಹೋಗ್ಬಿಡ್ಲಿಲ್ಲ. ಇಲ್ಲ 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 ಆತರ ಏನೂ ಆಗಿಲ್ಲ, ಬಾಮ ಕೂಲ್ ರಿಲ್ಯಾಕ್ಸ್ ಆಗಿ ಇನ್ನೊಂದು ಶಾರ್ಟ್ ತೆಗ್ದ್ಬಿಡೋಣ ಅನ್ಬಿಟ್ಟು ಶಾರ್ಟ್ ತೆಗ್ದ್ವಿ ಕೊನೆಗೆ. ಅವಳಿಗೆ ತುಂಬಾ ಗಾಬರಿ ಆಗಿದ್ಲು ಸರ್. That time I felt like I'm gone. ಎಲ್ಲರೂ ಅಲ್ಲೇ ಇದಾರೆ, ನಾನು ಹೋಗ್ಬಿಟ್ಟೆ ಆಲ್ಮೋಸ್ಟ್. I'm like going along with the waves. I can't breathe, I can't ಅದು see people. ಬಂದಿಂಗ್ ಹೋದಾಗ ಕಾಲಿಗೆ ಸಿಗಲ್ವಲ್ಲ, ಕೈಗೆ ಅಂದ್ರೆ ನೆಲಕ್ಕೆ. ಸೊ ಅಲ್ಲಿ ಅವ್ಳಿಗೆ ಏನಾಗೋಯ್ತು, ಓಕೆ ನಾನು ತುಂಬಾ ಡೀಪ್ ಒಳಗೆ ವೇವ್ ಎಳ್ಕೊಂಡ್ ಬಂದ್ಬಿಡ್ತು ನಾನು. ಬಟ್ ಶೀಸ್ ಲೈಕ್ ಈ ಕ್ಯಾಮ್ರಾ ಎಲ್ಲ ಎಲ್ಲಿದೆ ಅಲ್ಲೇ ಇದ್ಲು ಅವಳು. ಬಟ್ ಅದು ಓಕೆ ಆಯ್ತಾ ಶಾರ್ಟ್? ಮತ್ತೆ ರೀಟೇಕ್ ತಗೊಂಡ್ರಿ ಅವಾಗ ಮತ್ತೆ ಬೇಡ ಅಂತ ಏನಾದ್ರು? ಏನಿಲ್ಲ, ಒಂದು ಅರ್ಧ ಗಂಟೆ ಒಂದು ಎಲ್ಲಿರೋ ನೀರ್ ಕುಡಿಸ್ಬಿಟ್ಟು ಮತ್ತೆ ನಡಿಯಮ್ಮ ಅಂತ. ನೀವ್ ಹೇಳಲ್ಲ ಸರ್, ಇದು ಕಷ್ಟ ಆಗ್ತದೆ, ಬೇಡ ನೆಕ್ಸ್ಟ್ ಏನಾದ್ರು? I didn't say no, but I said, Shashi, there are like so much of waves are coming, I'm not able to keep it up with this lehenga. So they changed it. ಓಕೆ ಸರ್, ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಕ್ಯಾಸ್ಟಿಂಗ್ ಬಗ್ಗೆ ಹೇಳೋದಾದ್ರೆ, ಸೊ ಎಲ್ಲ ಸೀನಿಯರ್ ಆರ್ಟಿಸ್ಟು, ಎಕ್ಸ್ಪೀರಿಯನ್ಸ್ ತುಂಬ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋರು ಎಲ್ಲ ಇದ್ದಾರೆ. ಸಾಯಿ ಕುಮಾರ್ ಅವ್ರು ಇದ್ದಾರೆ ಸರ್. ಅದೇ ನಂಗೆ ಈ ಸಿನಿಮಾದಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್, ಒಂದು 5 ಸಿನಿಮಾ ಎಕ್ಸ್ಪೀರಿಯನ್ಸ್ ನಂಗೆ ಇದೊಂದೇ ಸಿನಿಮಾ ಸಿಗುತ್ತೆ ಸರ್. ಆ ಎಕ್ಸ್ಪೀರಿಯನ್ಸ್ ನನಗೆ ಈಗ ನೆಕ್ಸ್ಟ್ ಈಗ ನೋಡಿ, ನಂದು ಈ ಸಿನಿಮಾ ರಿಲೀಸ್ ಆಗಿಲ್ಲ, ರಾಧಿಕಾ ಮೇಡಮ್ ಜೊತೆ ಅಜಾಗ್ರತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎನ್ ಕುಮಾರ್ ಸರ್ ಬಂದ್ಬಿಟ್ಟು ಅಡ್ವಾನ್ಸ್ ಕೊಡ್ತಾರೆ, ಒಂದು ಸಿನಿಮಾ ಮಾಡೋಣ ಕಣೋ ಜೊತೆಲಿ ಅಂತ ಅಂದ್ಬಿಟ್ಟು. ರಾಮ್ ಪ್ರಸಾದ್ ಸಾಯಿ ನನ್ನ ಮಗನೇ, ನಾನು ಇನ್ನೊಂದು ಸಿನಿಮಾ ಮಾಡ್ಬೇಕು ಈ ವರ್ಷ ನೀನು ನನಗೆ ಅಂತಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ನಂಗೆ ಹೆಂಗ್ ಕೊಡ್ತು ಅಂದ್ರೆ, ಓಕೆ ಲೈಕ್ ಏನೋ ವರ್ಕ್ ಆಗ್ತಾ ಇದೆ. ಸೊ ನಾನು ಹೇಳ್ತಾ ಇರೋದು ಜನಕ್ಕೆ ಅರ್ಥ ಆಗ್ತಾ ಇದೆ, ಲೈಕ್ ಅವ್ರಿಗೆ ಇಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಅದು ನಂಗೆ ವರ್ಕ್ ಆಗುತ್ತೆ ಸರ್. ಮತ್ತೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಕೊಡ್ತು ನನಗೆ. ಸೊ ಯಾರೇ ಬಂದ್ರು ಏನೇ ಬಂದ್ರು ಒಳ್ಳೆ ಕಂಟೆಂಟ್ ಮಾಡಿ ಒಳ್ಳೆ ಅವ್ರಿಗೆ ನರೇಷನ್ ಕೊಟ್ಟು 100% ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅಜಾಗ್ರತ ಶೂಟಿಂಗ್ ಆಗ್ತಾ ಇದೆ ಅಥವಾ ಇನ್ನೆರಡು ಸಾಂಗ್ ಪೋರ್ಷನ್ ಬ್ಯಾಲೆನ್ಸ್ ಇದೆ ಸರ್. ಇದು ಫಸ್ಟ್ ಸ್ಟಾರ್ಟ್ ಆಗಿದೆ? ಅದು ಫಸ್ಟ್ ಗಾರ್ಗ ಸರ್. ಇದೆ ಸ್ಟಾರ್ಟ್ ಆಗಿದೆ. ಓಕೆ, ಅದು ರಾಧಿಕಾ ಕುಮಾರ್ ಸರ್. ಹೌದು, ಅದು ಅಜಾಗ್ರತ. ಅವರು ಬಿಡಿ ಇನ್ನೂ ಹೆಂಗಾಗೆ ಕಾಣ್ತಾರಲ್ಲ. ಹೌದು, ಅವ್ರ ಪ್ರೊಡಕ್ಷನ್ ಅಲ್ಲಿ ಒಂದು ಅದು ಬೇರೆ ಅಣ್ಣನೇ ರವಿರಾಜ್ ಅವರು, ಅವ್ರ ಜೊತೆ ಮಾಡ್ತಾ ಇರೋದು. ಓಕೆ ಸರ್, ಈಗ ನೀವು ಕಿಸ್ ಮೊಯ್ಲ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ. ಸೊ AP ಅರ್ಜುನ್ ಹತ್ರ ಕಲ್ತಿದ್ದು ಇಲ್ಲಿ ಏನು ಯೂಸ್ ಆಯ್ತು ಸರ್? ಸರ್ ಫ್ರೇಮ್ ಬ್ಯೂಟಿ ಸರ್. ಓಕೆ, ರಿಚ್ನೆಸ್ ಮತ್ತೆ ಫ್ರೇಮ್ ಬ್ಯೂಟಿ. ಅಂದ್ರೆ ಒಂದು ಫ್ರೇಮ್ ನ ಒಂದು ಖಾಲಿ ಗೋಡೆ ಇದ್ರು, ಓ ಶಶಿ ಅಲ್ಲಿ ಏನೋ ಖಾಲಿ ಐತೆ ನೋಡೋ ಅನ್ನೋರು. ನಾನು ಇವ್ರು ಅಲ್ಲಿ ನೋಡ್ತವ್ರೆ ಅನ್ನೋದು ನಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಸರ್. ಯಾಕಂದ್ರೆ ನಾವು ಅವ್ರ ಹತ್ರ ಎಲ್ಲ ಹೋಗಿ ಕೆಲಸ ಮಾಡಿದ್ರೆ ಏನೋ ಕಲಿಬೇಕು ಅಂತ. ಸೊ ಅಲ್ಲಿ ಒಂದೊಂದು ಫ್ರೇಮ್, ಅಲ್ಲಿ ರವಿ ವರ್ಮ ಮಾಸ್ಟರ್ ಬರ್ತಾರೆ ಫೈಟ್ ಮಾಸ್ಟರ್ ಆಗಿ, ಅವರು ಕ್ಯಾಮ್ರಾನ ಅವ್ರು ಎತ್ಕೊಂತಾರೆ. ಸೊ ಒಂದು ಆಗ ನಂಗೆ ಅರ್ಥ ಆಗುತ್ತೆ, ಒಬ್ಬ ಡೈರೆಕ್ಟರ್ ಆದವನ್ಗೆ ಬರೀ ಫ್ರೇಮ್ ಇಡೋದಲ್ಲ, ಕ್ಯಾಮ್ರಾ ನಾಲೆಜ್ ಇರಬೇಕು, ಲೈಟಿಂಗ್ ನಾಲೆಜ್ ಇರಬೇಕು, ಪ್ರತಿಯೊಂದು ಅವ್ನು ಮಾಡಬೇಕು. ಅವ್ನು ಮಾಡಿದ್ರೇನೆ ಎಲ್ಲರೂ ಮಾಡೋದು ಅನ್ನೋದೊಂದು ಅರ್ಥ ಆಗುತ್ತೆ. ಸೊ ತುಂಬಾ ಕಲಿತೆ ಸರ್ ನಾನು ಕಿಸ್ ಫಿಲಮ್ ಅಲ್ಲಿ. ಯಾಕಂದ್ರೆ ಅಲ್ಲೂ ಒಬ್ಬ ಡೆಬ್ಯೂ ಹೀರೋಯಿನ್ ಶ್ರೀಲೀಲಾ ಮತ್ತೆ ವಿರಾಟ್. ಸೊ ಅಲ್ಲಿ ನಾವೆಲ್ಲ ಒಂದು ಹೊಸ ತಂಡ ಆಗೇ ಇದ್ರಿ. AP ಅರ್ಜುನ್ ಸರ್ ಎಲ್ಲ ನಮ್ಗೆ ಗೈಡ್ ಮಾಡ್ಕೊಂಡು ಹೋಗೋರು, ಹಿಂಗ್ ಬೇಕು ಹಿಂಗ್ ಮಾಡ್ಬೇಕು. ಸೊ ಅದು ನಮ್ಗೆ ಈಸಿ ಆಯ್ತು ಸರ್. ನೆಕ್ಸ್ಟ್ ನಾವುಗಳು ಸಿನಿಮಾ ಮಾಡಕ್ಕೆ. ಅಂತ ದೊಡ್ಡ ಡೈರೆಕ್ಟರ್ ಟೀಮಿಗೆ ಹೋಗೋದೇ ಕಷ್ಟ ಸರ್. ಹೆಂಗ್ ಜಾಯ್ನ್ ಆದ್ರಿ ಆಕ್ಚುಲಿ? ಸರ್ ನಾನು ಹೇಳಿದ್ನಲ್ಲ ಸರ್, ನಾನು ಎಜುಕೇಶನ್ ಮಾಡಿರೋದೇ ಸಿನಿಮಾದಲ್ಲಿ. ಸೊ ಈಗ ಯೂಶಲಿ ಎಲ್ಲೋ ಒಂದು ಎಜುಕೇಶನ್ ಬಿಟ್ಬಿಟ್ಟು ಒಂದೇನೋ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಗಾಂಧಿನಗರದಲ್ಲಿ ಅವ್ರ ಹತ್ರ ಎಲ್ಲ ಕೇಳ್ಕೊಬರೋದಕ್ಕಿಂತ ನನ್ನ ಹತ್ರ ಒಂದು ರೆಸ್ಯೂಮ್ ತರ ಮಾಡ್ಕೊಂಡಿದ್ದೆ ಸರ್. ನಂದು MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿದ್ದೆ, BSc ಇನ್ ಅನಿಮೇಷನ್ ಮಾಡಿದ್ದೆ. ನನ್ನ ಹತ್ರ ಸ್ಟೋರಿ ಬೋರ್ಡ್ ಆಗ್ಲಿ ಇದಾಗ್ಲಿ ಎಲ್ಲ ನಾನು ಮಾಡ್ತಾ ಇದ್ದೆ. ಬೇಸಿಕಲಿ ಐ ಆಮ್ ಎನ್ ಎಡಿಟರ್, ಐ ಆಮ್ ಆನಿಮೇಟರ್. ಸೊ ಹಂಗಾಗಿ ಪೋಸ್ಟರ್ ಡಿಸೈನ್ ನಾನೇ ಮಾಡ್ತೀನಿ. ಸೊ ಈ ತರ ನಂದು ಪ್ರೊಫೈಲ್ ಇದ್ದಾಗ ನಾವೊಂದು 4-5 ಜನ ಅಪ್ರೋಚ್ ಮಾಡಿರ್ತೀನಿ ಸರ್. ಆದ್ರೆ ಅವ್ರು ಮೀಟಿಂಗೇ ಸಿಕ್ಕಿರಲ್ಲ ನನಗೆ. ಸೊ ತುಂಬಾ ಪ್ರೋಸೆಸ್ ಅಲ್ಲಿ ಎಷ್ಟೋ ಜನ ಡೈರೆಕ್ಟರ್ಸ್ ನ ಮೀಟ್ ಮಾಡಿದೆ. ಬಟ್ AP ಅರ್ಜುನ್ ಸರ್ ಹತ್ರ ಮೀಟಿಂಗ್ ಸಿಗುತ್ತೆ. ಅವರು
ನಾನು ಮೆಸೇಜ್ ಮಾಡ್ತಾರಂಗೆ ಅವ್ರಿಗೆ ಫೇಸ್ಬುಕ್ ಅಲ್ಲಿ ಅವರು ಕರೀತಾರೆ, ಆಯ್ತು ಬಾ ಏನಿದೆ ಅಂತ. ಸೊ ನಾನೆಲ್ಲ ನೋಡಿದಾಗ ಆಯ್ತು ಬಂದು ಕೆಲಸ ಮಾಡೋ ಅಂದ್ಬಿಟ್ಟು ಅವ್ರು ನನಗೆ ಕೆಲಸ ಕೊಡ್ತಾರೆ. ಸರಿ, ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ವಿರಾಟ್ ಅವರು ಎಲ್ಲ ಕ್ಲೋಸ್ ಆಗಿರ್ತಾರೆ. ಸೊ ನೀವು ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಮ ಮೈಂಡಲ್ಲೂ ಒಂದು ಅಪ್ರೋಚಿಂಗ್ ಏನಾದ್ರು ಇರ್ತದೆ, ಸೊ ಅವ್ರಿಗೆ ಏನಾದ್ರು ಐಡಿಯಾ ಇತ್ತಾ ಸರ್? ಅಂದ್ರೆ ಈಗ ಏನಾಯ್ತು ಅಂದ್ರೆ ಜಾನರ್ ಬೇರೆ ಆಗುತ್ತೆ ಸರ್. ಅಂದ್ರೆ ಈಗ ವಿರಾಟ್ ಈಸ್ ಅ ಸ್ಟೈಲಿಶ್ ಹೀರೋ, ಒಂಥರ ಚಾಕ್ಲೇಟ್ ಬಾಯ್ ತರ ನಮ್ಗೆ. ಸೊ ವಿರಾಟ್ ನಮ್ಗೆ ಅವಾಗ್ಲಿಂದ ನಾವು ಅವ್ರನ್ನ ನೋಡ್ಕೊಂಡ್ ಬಂದಿರೋದು ಒಂದು ಲವರ್ ಬಾಯ್ ತರ ಒಂದು ಫೀಲ್ ಅಲ್ಲಿ. ಈಗ ಶ್ರೀಲೀಲಾ ನಾವು ಒಂಥರ ಚಿಕ್ಕ ಹುಡುಗಿ ಅವಾಗ ಏನು ಕಿಸ್ ಮಾಡ್ಬೇಕಾದ್ರೆ ಶ್ರೀಲೀಲಾ ಅವತ್ತು ತುಂಬಾ ಚಿಕ್ಕ ಏಜ್, ಇನ್ನ 17 ಆಗಿದ್ರು ಅವ್ರಿಗೆ ಅಷ್ಟೇ, 18 ಕೂಡ ಆಗಿರ್ಲಿಲ್ಲ. ಅವ್ರ ಬರ್ಡೇ ನಾವು ವೇಟ್ ಮಾಡಿದ್ವಿ ಆಕ್ಚುಲಿ 18 ಆದ್ಮೇಲೆ ಕಿಸ್ ಮಾಡಿಸ್ಬೇಕು ಅಂದ್ಬಿಟ್ಟು. ಸೊ ಆ ತರ ಒಂದು ಟೀಮ್ ಜೊತೆನೆ ನೋಡ್ಕೊಂಡ್ ಬಂದಿದ್ದು. ಸೊ ನಮ್ಗೆ ನಂದು ಜಾನರ್ ಬೇರೆ ಸರ್. ಆದ್ರೆ ನಾನು ಒಂದ್ ಸ್ವಲ್ಪ ಡಾರ್ಕರ್ ಶೇಡು ಮತ್ತೆ ಸ್ವಲ್ಪ ರಗಡ್ ಆಗಿ ಸ್ವಲ್ಪ ಬೇರೆ ಇದ್ ಮಾಡ್ತೀನಿ. ಸೊ ಹಂಗಾಗಿ ವಿರಾಟ್ ಸರ್ಗೆ ಶ್ರೀಲೀಲಾಗೆ ಯಾವತ್ತೂ ಅಂದ್ರೆ ಒಂದು ಕತೆ ಆತರ ಅವ್ರನ್ನ ಹಾಕೊಂಡು ಮಾಡ್ಬೇಕು ಅಂತ ಬರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಯಾವ್ದೋ ಅಪ್ರೋಚ್ ಕೂಡ ಮಾಡಿಲ್ಲ ಅವ್ರಿಗೆ. ಈಗ ನೋಡಿ ಶ್ರೀಲೀಲಾ ನೋಡಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೇ ಅವರು ಸ್ಟಾರ್ ಅಲ್ಲ ಸರ್ ಈಗ. ಇಂಥ ಸಿನಿಮಾಗಳಲ್ಲಿ ಇಂಥ ಸ್ಟಾರ್ ಜೊತೆ ಮಾಡ್ತಾ ಇರೋದು ಇಲ್ಲ ಅನ್ನಂಗಿಲ್ಲ ಎಲ್ಲರ ಜೊತೆ. ಸೊ ಶ್ರೀಲೀಲಾ ಆಗ ಚಿಕ್ಕ ಹುಡುಗಿ ನಮ್ಮ ಜೊತೆ ಕಿಸ್ ಸಿನಿಮಾ ಮಾಡಿದಾಗ ಕನ್ನಡದಲ್ಲಿ. ಓಕೆ ಓಕೆ. ಸೊ ಆಸ್ ಅ ಆರ್ಟಿಸ್ಟ್ ವಾಟ್ ಯು ಲರ್ನ್ ಫ್ರಮ್ ಡೈರೆಕ್ಟರ್? As an artist, patience, first thing, and consistency. No matter what, stick on to your work. Okay, ಸರಿಯಾಗಿ ಕನ್ಫ್ಯೂಷನ್ ಅಲ್ಲಿ ನೋಡ್ತೀವಿ. ಪೇಷನ್ಸ್ ಅನ್ನೋದು. No, he has a lot of patience. He understands. Before taking a step, he understands the person, then he think about it. He'll go to the intent, deep intent. Okay. Then he'll talk. That is what I observe. Consistency. Okay. No matter what, even though my leg got broken, he'll be like, consistency, Rihanna, let's do it. I'm like, yeah, chalo, let's do it. The consistency is very, very important. Okay. So nobody can shake him. I have learned that from him. ಡೈರೆಕ್ಟ್ರು ಸಿನಿಮಾ ಸೆಟ್ ಅಲ್ಲೇ ಯಾರ ಮೇಲೆ ಟ್ರಿಗರ್ ಆಗಿದ್ದು ನೀವು ನೋಡಿದ್ರೆ, ನಿಮ್ಮ ಮೇಲೆ ಅಥವಾ ಯಾರ ಮೇಲೆ? मेरे पे ही हुए थे. On me only. ಏನಂತ ಬೈತಾ ಇದ್ರಾ ಸ್ಕೋಲ್ಡಿಂಗ್? No, he will not scold. He'll just see and he'll go, I should understand, acha theek hai, now I have to go and do the thing. That's it. Okay. So ಪ್ರೊಡ್ಯೂಸರ್ ಮುಂಚೆ ಎಲ್ಲ ಹಿಟ್ ಮೂವಿ ಕೊಟ್ಟಿರೋದು. ಹ್ಯಾವ್ ಯು ವಾಚ್ ಜೋಗಿ? Yeah, I have watched in Telugu, Yogi. Prabhas. Prabhas. Yeah, same production. So any saw any songs in Kannada? Shivanaka. I know so many Punit Kumar cinemas chustani. I have watched Shivarat sir's movies. I have watched Yes Sir movies. I have watched so many people movies, Sudeep sir movies, and one more sir is there. I don't remember his name. Darshan sir, I know. Yeah, Darshan sir movies. One more sir is there. film. Upendra Garu. Yeah. Upendra sir movies. So I watched so many movies. Exactly. Telugu also. He's Telugu latest Andhra King. Yes. So yeah, I used to stay in Bangalore only. Okay. So I used to go to theaters and watch. Okay, ಸರ್ ಇನ್ನು ಪ್ರೊಡ್ಯೂಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಪ್ರಮೋಷನ್ ಬಗ್ಗೆ ಎಲ್ಲ ಏನು ಐಡಿಯಾ ಇದೆ ಸರ್? ಹೆಂಗ್ ರಿಲೀಸ್ ಮಾಡಿ ಸರ್? ಪ್ರಮೋಷನ್ ಅನ್ನೋಕ್ಕಿಂತ ಈಗ ಟೀಸರ್ ಒಂದು ಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ Jan 24th ನಮ್ದೊಂದು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಪ್ರೀ ರಿಲೀಸ್ ಇವೆಂಟ್ಗೆ. ಸೊ ನಂದು ಒಂದು ಏನಂದ್ರೆ ಮ್ಯಾಕ್ಸಿಮಮ್ ಟೀಸರ್ ಮತ್ತೆ ಟ್ರೈಲರ್ನ ಜನಕ್ಕೆ ರೀಚ್ ಮಾಡ್ಸೋಣ. ಅವ್ರಿಗೆ ಟೀಸರ್ ಟ್ರೈಲರ್ ಇಷ್ಟ ಆದ್ರೆ 100% ಅವರು ಥಿಯೇಟರ್ಗೆ ಬರ್ತಾರೆ. ಅವ್ರು ಟೀಸರ್ ಟ್ರೈಲರ್ ಇಷ್ಟ ಆಗಿಲ್ಲ ಅಂದ್ರೆ ಥಿಯೇಟರ್ಗೆ ಯಾಕೆ ಬರ್ತಾರೆ ಅನ್ನೋದು ನನ್ನ ಕಾನ್ಸೆಪ್ಟ್. ಸೊ ನನ್ನ ಎಫರ್ಟ್ ಎಷ್ಟಿದೆ ಅಷ್ಟು ಟೀಸರ್ ಟ್ರೈಲರ್ನ ಎಷ್ಟು ಮ್ಯಾಕ್ಸಿಮಮ್ ರೀಚ್ ಮಾಡ್ಸೋಕ್ಕಾಗುತ್ತೆ ಮಾಡ್ಸೋಣ ಅನ್ನೋದು ನನ್ನ ಇದರಲ್ಲಿ ಓಡಾಡ್ತೇನೆ. ಆಸ್ ಅ ಡೈರೆಕ್ಟರ್ ಆಗಿ ಸರ್, ನೀವು ಸ್ಕ್ರ್ಯಾಚಿಂದಾನೇ ಬಂದಿದ್ದೀರಾ. ಅಸಿಸ್ಟೆಂಟ್ ಆಗಿರ್ಬೋದು, ಅಸೋಸಿಯೇಟ್ ಇರ್ಬೋದು, ಸಣ್ಣ ಪುಟ್ಟ ಏನೇನು ಕೆಲಸ ಮಾಡಿರ್ತೀರೋ ಅದು ಯಾರಿಗೂ ಗೊತ್ತಿರಲ್ಲ. ಸೊ ಈಗ ಒಂದು ಸಿನಿಮಾ ಹಾಕಿರೋದು ಗೊತ್ತಾಗ್ತದೆ. ಸೊ ಆ್ಯಸ್ ಅ ನೀವು ಡೈರೆಕ್ಟರ್ ಆಗಿ, ಸೊ ಡೈರೆಕ್ಟರ್ಗೆ ಬೆಲೆ ಸಿನಿಮಾ ಇಂಡಸ್ಟ್ರಿ ಹೇಗಿದೆ ಸರ್? ಪೇಮೆಂಟ್ ವೈಸ್ ಇರ್ಬೋದು ಅಥವಾ ರೈಟರ್ಸಿಗೆ ರೈಟಿಂಗ್ ಬೆಲೆ ಇರ್ಬೋದು, ಅಥವಾ ಅದ್ರ ಬಗ್ಗೆ ಹೇಗೆ? ಸರ್ ನಾನು ಇವತ್ತು ನಮ್ಮ ಅಸೋಸಿಯೇಟ್ಸ್ ಆಗಲಿ ಅಸಿಸ್ಟೆಂಟ್ಸ್ ಆಗಲಿ ನಾನು ಅದನ್ನೇ ಹೇಳ್ತೀನಿ. ಆ್ಯಕ್ಚುಲಿ ಸರ್ ಒಂದು ನಾನು ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತೀನಿ. ಒಂದು ಡೈರೆಕ್ಷನ್ ಟೀಮ್ ಅಂತ ಬಂದಾಗ ಅನ್ನೋ ಒಂದು ಅಸೋಸಿಯೇಷನ್ ಅನ್ನೋದು ಸ್ಟ್ರಾಂಗ್ ಆಗಿಲ್ಲ. ಒಂದು ಲೈಕ್ ಒಬ್ಬ ಲೈಟ್ ಬಾಯ್ ಅಂದಾಗ ಒಂದು ಯೂನಿಯನ್ ಇರುತ್ತೆ. ಪರ್ ಡೇ ಅವ್ನಿಗೆ ಇಷ್ಟೇ ಬಾಟ ಕೊಡಬೇಕು, ಒಂದು ಕ್ರೇನ್ ಆಪರೇಟರ್ಗೆ ಇಷ್ಟೇ ಬಾಟ ಕೊಡಬೇಕು ಅಂತ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸರ್ ಆತರ ಬಾಟ ಅನ್ನೋದೇ ಇಲ್ಲ ಸರ್. ತಿಂಗಳಿಗೆ 5,000 ರೂಪಾಯಿ ಕೊಡ್ತಾರೆ ಸರ್. ಅದ್ರಲ್ಲಿ ಅವ್ನು ರೂಮ್ ರೆಂಟ್ ಕಟ್ಟಬೇಕಾ,
ಅವ್ನು ಊಟ ಮಾಡ್ಬೇಕಾ ಅಥವಾ ಬಸ್ಸಲ್ಲಿ ಓಡಾಡ್ಬೇಕಾ ಅಥವಾ ಅಪ್ಪ ಅಮ್ಮಂಗೆ ಕಷ್ಟಕ್ಕೆ ದುಡ್ಡು ಹಾಕ್ಬೇಕಾ ಅವ್ ಕ್ಲಾರಿಟಿನೇ ಇಲ್ಲ ಸರ್. ಹೌದೌದು. ಅವ್ನು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಆಫೀಸ್ ಬಾಯ್ ಕೆಲಸ ಕೊಡ್ತಾರೆ ಸರ್. ಆಫೀಸ್ ಬಾಯ್ಗೆ ಅವ್ನ ಮನೆ ಒರೆಸ್ಬೇಕು ಸರ್, ಕಸ ಗುಡಿಸ್ಬೇಕು ಸರ್, ಅವ್ರಿಗೆ ಅಡ್ಗೆ ಮಾಡ್ಕೊಡ್ಬೇಕು, ಅವ್ರಿಗೆ ಟೀ ಕೊಡ್ಬೇಕು, ಅವ್ರಿಗೆ ಕಾಫಿ ಕೊಡ್ಬೇಕು. ಅದೆಲ್ಲ ಆದ್ಮೇಲೆ ಸರ್ ಅದ್ರಲ್ಲೇ ಅವ್ನ ಟ್ಯಾಲೆಂಟ್ ನ ತೋರಿಸ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತಾನೆ. ಆ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ಮೇಲೆ ಅದರಲ್ಲಿ ಚಾಲೆಂಜಸ್ ಎಲ್ಲ ಅಸೋಸಿಯೇಟ್ ಆಗ್ತಾನೆ. ಇದಿಷ್ಟು ಪ್ರೊಸೆಸ್ ಎಲ್ಲ ಒಂದು ಪರ್ಮನೆಂಟ್ ಪೇಮೆಂಟ್ ಅನ್ನೋದಿಲ್ಲ ಸರ್. ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಾ? ಅಂತ ಕರ್ತಾರೆ ಅಂದ್ರೆ ಅಲ್ಲಿ ಆಫೀಸ್ ಬಾಯ್ ಯೂಸ್ ಮಾಡ್ತಾರೆ ಸರ್. ನಾನು ಆಕ್ಚುಲಿ ಸರ್ ಉಗಾದಿ ಹಬ್ಬ ಸರ್, ನಮ್ಮ ಅಜ್ಜಿ ಮನೇಲಿ ಒಳ್ಳೆ ಹಬ್ಬದ ಊಟ ಸರ್, ನೀಟಾಗಿ ಎಲ್ಲ ಊಟ ಮಾಡ್ಕೊಂಡು ಎಲ್ಲ ನಮ್ಗೆ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲ ನಮ್ ಕೂತಿದ್ದ ಜಾಗ ತಂದು ಬಡಿಸ್ತಾ ಇದಾರೆ, ವೆರೈಟಿ ಡಿಶಸ್. ನೆಕ್ಸ್ಟ್ ಡೇ ಸರ್ ನಾನು ಅದು ಒಂದು ಆಫೀಸಲ್ಲಿ ಅವ್ರ ಹಬ್ಬ ಮಾಡಿರೋ ಪಾತ್ರೆಗಳನ್ನ ತೊಳೆದಿದ್ದೀನಿ ಸರ್. ನಂಗೆ ಕಡ್ಲಲ್ಲಿ ನೀರು ಬರ್ತಾ ಇರುತ್ತೆ ಸರ್. ಆಕ್ಚುಲಿ ಆ ಪಾತ್ರೆ ತೊಳಿಬೇಕಾ ನಾನು ನಮ್ಮ ತಾಯಿ ಕಾಲ್ ಮಾಡ್ತೀನಿ, ಅಮ್ಮ ನಂಗೆ ಯಾಕೋ ಆಗ್ತಾ ಇಲ್ಲ ಅನ್ಸುತ್ತೆ, ಲೈಕ್ ನಾನು ಮತ್ತೆ ಬರ್ಬೇಕಾ ಅಂತ. ಲೈಕ್ ನೀನ್ ಏನು ಹೋಗಿದ್ಯಾ ಅದನ್ನ ಸಾಧನೆ ಮಾಡ್ರೆ ಬಂದ್ರೆ ನೀನ್ ಸತ್ತಂಗೆ. ಯಾವತ್ತಿದ್ರು ಕಷ್ಟ ಅನ್ನೋದು ಬಂದೇ ಬರುತ್ತೆ, ಅದ್ರಲ್ಲಿ ಚಲನೆ ಮಾಡ್ಕೊಂಡು ಹೋಗ್ಬೇಕು ನೀನು ಅಂತ. ಅದೇ ಜೋಶಲ್ಲಿ ನಾನು ಹಿಂಗೆ ಇದ್ ಮಾಡ್ಕೊಂಡು ನಾನು ಟೀ ಕುಡಿತೀನಿ, ಮತ್ತೆ ಬಂದು ಪಾತ್ರೆ ತೊಳಿತೀನಿ. ಇಲ್ಲ ಅದ್ ಮಾಡೋಣ, ಯಾಕೆ ಏನಾಯ್ತು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಬಂದಿರೋದು ಅದೇ ಕೆಲ್ಸಕ್ಕೆ ತಾನೆ ಮಾಡೋಣ ಅಂದ್ಬಿಟ್ಟು ಆಕ್ಚುಲಿ ನಾನು ಆಫೀಸ್ ಬಾಯ್ ನನ್ನ ಕರಿಯರ್ ಸ್ಟಾರ್ಟ್ ಆಗುತ್ತೆ ಸರ್. ಈ ಒಂದು ಐ ಹ್ಯಾವ್ ಫಿನಿಶ್ಡ್ BSc ಇನ್ ಅನಿಮೇಷನ್ ಮಾಡಿರ್ತೀನಿ, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿರ್ತೀನಿ, ಆದ್ರೆ ನಾನು ಆಫೀಸ್ ಬಾಯ್ಗೆ ಸೇರೋದು. ಆ ಆಫೀಸ್ ಬಾಯ್ ಇಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನನಗೆ ನನ್ನ ಜರ್ನಿ ಇದೆಯಲ್ಲ ಅದೇ ನಂದು ಇದು ಪ್ಲಸ್ ಆಗಿದೆ. ಓಕೆ. ಸೊ ಫೈನಲಿ ಇದೇ Feb 6th ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರಿಗೂ ನಮಸ್ಕಾರ. February 6th ನಮ್ಮ ಗಾರ್ಗಾ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ಸ್ಗೆ ಬನ್ನಿ, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಮ್ಮ ತಂಡಕ್ಕೆ ಕೊಡಿ. ಎಸ್ ಸರ್ ನೀವು ಏನು ಹೇಳ್ಬೇಕು ಸರ್ ಆಡಿಯನ್ಸ್ಗೆ? ಸರ್ ಆಡಿಯನ್ಸ್ಗೆ ಗಾರ್ಗಾ ಅಂತ ಟೀಸರ್ ಇವಾಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ, ದಯವಿಟ್ಟು ಅದು 1.5 ನಿಮಿಷ ಟೀಸರ್ ನೋಡಿ. ಇದೇ ಜಾನ್ 24ನೇ ತಾರೀಕು ನಮ್ದೊಂದು ಟ್ರೇಲರ್ ಬಿಡ್ತಾ ಇದೀವಿ, ಆ 2 ನಿಮಿಷ ಟ್ರೇಲರ್ ನೋಡಿ. ಈ 2 ಕಂಟೆಂಟ್ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನೀವು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅನ್ನೋದು. ಆ ಒಂದು 2 minutes ಟ್ರೇಲರ್ ನಿಮ್ಗೆ ಡಿಸೈಡ್ ಮಾಡಿಸುತ್ತೆ ಯಾಕೆ ನೀವು 2 hours ಫಿಲಮ್ ನೋಡ್ಬೇಕು ಅಂತ. ದಯವಿಟ್ಟು February 6ನೇ ತಾರೀಕು ಥಿಯೇಟರ್ಗೆ ಬಂದು ನಿಮ್ಮ ಸಪೋರ್ಟ್ ಕೊಟ್ಬಿಟ್ಟು ನಮ್ಗೆ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕ್ಕೆ, ಒಂದಷ್ಟು ಕಥೆಗಳು ಬರೆಯೋಕ್ಕೆ ಆಸಕ್ತಿ ಮಾಡ್ಕೊಡಿ ಅಂತ ಕೇಳ್ತೀನಿ. ಓಕೆ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಟು ಯು ಆಲ್ಸೋ. ಕೀಪ್ ಡೂಯಿಂಗ್ ಇನ್ ಕನ್ನಡ ಸಿನಿಮಾಸ್.